ಸಾಕಷ್ಟು ಸಭೆಗಳಾಗ್ತಾ ಇದೆ. ನಿನ್ನೆ ಸಭೆ ಆಗಿತ್ತು, ನೀವು ಹೋಗಿದ್ದ ಸಭೆಯಲ್ಲಿ ಏನು ಚರ್ಚೆ ಆಯಿತು? ನಾನು ನಿನ್ನೆ ಸಭೆ ಅಲ್ಲ ರೀ, ಊಟ ಅದು. ಸಭೆ ಹೆಂಗಾಗ್ತದೆ? ಸಭೆ ಆದರೆ ವೇದಿಕೆ ಹಾಕಿಸಿ ಸಂಬಂಧಪಟ್ಟಂಗೆ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮುಖ್ಯಮಂತ್ರಿ, ಉಪಮುಖ್ಯ ಸಚಿವ ಸಂಪುಟ ಸೇರಿ ಮಾಡಿದ್ರೆ ಸಭೆ. ಇದು ಊಟ ಅಷ್ಟೇ. ಊಟಕ್ಕೆ ಯಾಕೆ ನೀವು ಯಾವುದು ರಾಜಕೀಯ ಇಲ್ಲ. ರಾಜಕೀಯ ಮಾಡೋದಾದ್ರೆ ಸಪ್ರೇಟ್ ಮಾಡ್ತೀವಿ, ಅದನ್ನೇ ನೀವು ಮುಚ್ಚಿಟ್ಟು ಮಾಡೋಕ್ಕಾಗುತ್ತಾ? ನೇರವಾಗಿ ಮಾಡ್ತೀವಿ. ಮಾಡೋದು ರಾಜಕೀಯ ಮಾಡೋಕ್ಕೆ ಅಂತ ಬಂದಮೇಲೆ ರಾಜಕೀಯ ಮಾಡೋದಂಗೆ ಇರ್ತೀವ? ಈಗ ಯಾವ ದಿನ ರಾಜಕೀಯನೇ ನಾವು ಮಾಡೋದು? ಶುರು ಮಾಡೋದಿಲ್ಲ, ನಮ್ಮ ದಿನ ರಾಜಕೀಯನೇ ಮಾಡೋದು ನಾವು. ಬರುತ್ತೆ, ಟೈಮ್ ಬರುತ್ತೆ, ಜನವರಿ ಮಾತಾಡ್ತೀನಿ. ಯಾವುದು ಡೆಡ್ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೀನಿ, ಮಾತಾಡ್ತೀನಿ. ಏನು ಸೆಟ್ಲ್ ಆಗಿದೆ? ಅವ್ರಿಗೆ ಹೇಳಿದೆ ಅಂತ ಅವ್ರಿಗೆ ಹೇಳಿದಾರಂತ? ಅಲ್ಲ ಸ್ವಾಮಿ, ನಾನು MLA, ನಂದು ಓಟಿದೆ. ಮುಖ್ಯಮಂತ್ರಿಯಾಗಿ ನಂದು ಓಟಿದೆ. ನನಗೆ ಮಾಹಿತಿ ಇಲ್ಲದ್ದು MLC ಮಾಹಿತಿ ಇರುತ್ತಾ? ಇಲ್ಲಿ ಅವ್ರವ್ರ ಕಲ್ಪನೆ ಮಾತಾಡ್ತಾರೆ. ನಾನಿರಲಿಲ್ಲ ಆ ಸಭೆಯಲ್ಲಿ. ನಾನು ಆರಾಮ ಮಾತಾಡಿ. ಏನು ಇತ್ಯರ್ಥ ಅಂದ್ರೆ ಏನು? ಖಾಲಿ ಇದೆ, ಕುರ್ಚಿ ಖಾಲಿ ಇದ್ರೆ ಅದು ಇತ್ಯರ್ಥ ಆಗುತ್ತೆ ಅಂತ ಹೇಳ್ಬೋದು. ನಾನು ಈ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದೆ, ರಕ್ತದಲ್ಲಿ ಬರ್ಕೊಡ್ತೀನಿ ಡಿಸೆಂಬರ್ ಅಂತೇಳಿ. ಆ ಅವಧಿ ಮುಗಿಲಿ, ರಕ್ತದಲ್ಲಿ ಬರ್ಕೊಟ್ಟಿದ್ದು ರಕ್ತ ಒಣಗಿದೆಯೋ, ರಕ್ತ ರೇಟಿಂಗ್ ಇದೆಯೋ ಇಲ್ಲ ಅಂದ್ರೆ ಜನವರಿ ಮಾತಾಡ್ತೀನಿ. ಸೆಷನ್ ಇದೆ, ಈಗ ಯಾಕೆ ಮಾಡು? ಇಲ್ಲ, ನಮ್ದೊಂದು ಇಂಪಾರ್ಟೆಂಟ್, ನಮ್ದೊಂದು ದೇವರಿನ ಕಾರ್ತಿಕ ಇದೆ, ಅದಕ್ಕೋಸ್ಕರ ನಾನು ಇರಲೇಬೇಕು. ನೀವೇನೋ ಸಿಎಂ ಬದಲಾವಣೆ ಬಗ್ಗೆ ಮಾತಿಲ್ಲ. ಸಿದ್ದರಾಮಯ್ಯ ಪ್ರತಿದಿನ ಕೂಡ ಹೇಳ್ತಿದ್ದಾರೆ, ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಹೈಕಮಾಂಡ್ ಹೇಳಿದ್ರು ಅಂತ. ನಿಮಗೆ ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. MLAಗೆ CM ಮಾಡೋ ವೋಟ್ ಇರುತ್ತೆ. ಯಾರು MLA ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದ್ದೀನಿ. ಅಂತರಲ್ಲಿ MLC ಅವ್ರು ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದಲ್ಲಿ ಏನು ಹೇಳಕ್ಕಾಗಲ್ಲ ರೀ. ನಾನು CM ಪುತ್ರ ಕಣ್ರಿ, ನಾನು CM ಪುತ್ರ. ಜಯೇಶ್ ಪಟೇಲ್ ನಮ್ಮ ದೊಡ್ಡಪ್ಪ. ಹಂಗಂದ್ರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.